ಯಾವುದೇ ಹಗ್ಗದ ಸಹಾಯ ಇಲ್ಲದೇ ಪುರಿ ಜಗನ್ನಾಥ ದೇವಾಲಯ ಅದಲ್ಲ, ಆ ದೇವಾಲಯದ ಮೇಲೇರಿ ಏನು ಆ ಅರ್ಚಕರು ಇರ್ತಾರಲ್ಲ, 214 ಅಡಿ ಅದ ಮೇಲೆ. 214 ಅಡಿ ಒಂದು ಹಗ್ಗನೂ ಯೂಸ್ ಮಾಡಲ್ದೇ ಅಷ್ಟು ಮೇಲೆ ಏರಿ ಒಂದು ಧ್ವಜ ಇರ್ತದೆ, ಆ ಧ್ವಜನ ಚೇಂಜ್ ಮಾಡಿ ಬರ್ತಾರೆ. ಈ ಚೇಂಜ್ ಮಾಡೋದನ್ನ ದಿನಾಲೂ ಮಾಡಬೇಕು ಅವರು. ಅಕಸ್ಮಾತ್ತಾಗಿ ಒಂದು ದಿನ ಏನಾದರೂ ಮಿಸ್ ಮಾಡಿದ್ರೆ ಪೂರಿ ಜಗನ್ನಾಥ ದೇವಾಲಯ 18 ವರ್ಷಗಳ ಕಾಲ ಮುಚ್ಚಬೇಕಾಗ್ತದಂತ. ಅದಕ್ಕೋಸ್ಕರ ಈ ಅರ್ಚಕರು ಏನಿದ್ದಾರೆ ಅಂತ ದಿನಾಲೂ ಮೇಲ್ಗಡೆ ಯಾವುದೇ ಹಗ್ಗ ಸಹಾಯ ಇಲ್ಲದೇ ಮೇಲ್ಗಡೆ ಹೋಗಿ ಚೇಂಜ್ ಮಾಡಿ ಮತ್ತೆ ಕೆಳಗಡೆ ಇಳಿತಾರೆ. ಹೋಗಿ ಬರೋದ್ರ ಒಳಗೆ ಅವರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಆ ರೀತಿ ಏರೋದನ್ನ. ಹಾಗೆ ಅದು ಕೆಲವೊಬ್ಬರು ಮತ್ತೆ ಈ ಜನ್ರೇಷನ್ ಬಿಟ್ಟು ಮುಂದಿನ ಜನ್ರೇಷನ್ಗೂ ಕೂಡ ಇದೇ ರೀತಿ ಮಾಡೋದನ್ನ ಕಲಿಸ್ತಾರೆ. ಯಾಕಂದರೆ ಒಂದಿನವೂ ಮಿಸ್ ಆಗಬಾರ್ದಂತೆ. ಇವರಿಲ್ಲ ಅಂತಂದರೆ ಮತ್ತೊಬ್ಬರು ರೆಡಿ ಇರಬೇಕು ಮೇಲ್ಗಡೆ ಹೋಗೋಕ್ಕೆ. ಆ ರೀತಿ ಒಂದು ಪ್ರೊಸೀಜರ್ನ ಮಾಡಿದ್ದಾರೆ.